ಈಗ 1 to 9 ಒಂದು ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು 1 to 20ನಲ್ಲಿ 1 to 9 ಬರುತ್ತೆ. ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅನ್ನೋದನ್ನು ಈಗ ನಿಮಗೆ ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಈ ಮೂರಲ್ಲಿ ಹೇಗೆ ನಾವು ಹೇಳ್ತಾ ಹೋಗ್ಬೋದು ಅಂತ ನಾವು ಗಮನಿಸ್ಬೋದು. ಐ ಓಪನ್ ದ ಡೋರ್, ಐ ಓಪನ್ ದ ಡೋರ್, ಐ ಶಾಲ್ ಓಪನ್ ದ ಡೋರ್. ಐ ಓಪನ್ ಅಂದರೆ ಪ್ರೆಸೆಂಟ್ ಟೆನ್ಸ್, ಓಪನ್ಡ್ ಅನ್ನೋದು ಪಾಸ್ಟ್ ಟೆನ್ಸ್, ಐ ಶಾಲ್ ಓಪನ್ ಅಥವಾ ಐ ವಿಲ್ ಓಪನ್ ಇದು ಫ್ಯೂಚರ್. ಸೊ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ನ ಮೂರಲ್ಲೂ ಕೂಡ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಇರ್ತಾ ಹೋಗುತ್ತೆ. ಇದನ್ನು ನೀವು ಗಮನಿಸಬೇಕು. ಈಗ ಇನ್ನೊಂದು ನೋಡೋಣ. ಈಗ ಕಂಟಿನ್ಯೂಸ್ ಟೆನ್ಸ್ ಇದು. ಐ ಆಮ್ ಓಪನಿಂಗ್, ಐ ವಾಸ್ ಓಪನಿಂಗ್, ಐ ವಿಲ್ ಬಿ ಓಪನಿಂಗ್. ಇದು ಹೇಗೆ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರು ಕಂಟಿನ್ಯೂಸ್ ಟೆನ್ಸಲ್ಲಿ ಆಗುತ್ತೆ ಅಂತ. ಮೊದಲ ಮೂರು ಸಿಂಪಲ್, ಅದು ಮಾಡ್ತೀನಿ ಅಂತ ಹೇಳ್ತೀನಿ, ಮಾಡಿದೆ ಅಂತ ಹೇಳ್ತೀನಿ, ಆಮೇಲೆ ಮಾಡ್ತೀನಿ ಅಂತ. ಮಾಡ್ತಾ ಇದ್ದೀನಿ, ಐ ಆಮ್ ಓಪನಿಂಗ್. ಐ ವಾಸ್ ಓಪನಿಂಗ್, ಓಪನ್ ಮಾಡ್ತಾ ಇದ್ದೆ. ಐ ವಿಲ್ ಬಿ ಓಪನಿಂಗ್ ದ ಡೋರ್, ನಾನು ಡೋರ್ ಓಪನ್ ಮಾಡ್ತಾ ಇರ್ತೀನಿ. ಇದು 7ನೇ ಸೆಂಟೆನ್ಸ್. ಇದು 7th ಸೆಂಟೆನ್ಸ್ ಏನಂದರೆ ಐ ಹ್ಯಾವ್ ಓಪನ್ಡ್ ಅಂದರೆ ನಾನು ಓಪನ್ ಮಾಡಿದ್ದೀನಿ, ಓಪನ್ ಮಾಡಿದ್ದೆ. ಐ ಹ್ಯಾಡ್ ಓಪನ್ಡ್ ಅಂದರೆ ಓಪನ್ ಮಾಡಿದ್ದೆ. ಐ ವಿಲ್ ಹ್ಯಾವ್ ಓಪನ್ಡ್ ಅಂದರೆ ನಾನು ಓಪನ್ ಮಾಡಿರ್ತೀನಿ, ಆಮೇಲೆ ಓಪನ್ ಮಾಡಿರ್ತೀನಿ, ಆಮೇಲೆ ಮಾಡಿರ್ತೀನಿ. ಅಡುಗೆ ಆಮೇಲೆ ಮಾಡಿರ್ತೀನಿ, ಊಟ ಆಮೇಲೆ ಮಾಡಿರ್ತೀನಿ, ಈ ಕೆಲಸ ಆಮೇಲೆ ಮಾಡಿರ್ತೀನಿ ಅಂತ ಹೇಳೋಕ್ಕೆ 9th ಸೆಂಟೆನ್ಸ್ ತುಂಬ ಮುಖ್ಯ. ಈ ಸೆಂಟೆನ್ಸ್ಗಳ ವ್ಯತ್ಯಾಸ ನಮಗೆ ಗೊತ್ತಿದ್ರೆ, ಅಂದರೆ ಮಾಡ್ತೀನಿ ಅಂತ ಹೇಳೋಕ್ಕೆ ಒಂದು ಸೆಂಟೆನ್ಸು, ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇನ್ನೊಂದು ಸೆಂಟೆನ್ಸು, ಮಾಡಿದ್ದೀನಿ ಅಂತ ಹೇಳೋಕ್ಕೆ ಅಂದರೆ ಕೆಲಸ ಮಾಡ್ತೀನಿ ಅಂತ ಒಂದು, ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಂದು, ಕೆಲಸ ಆಗಿದೆ ಅಂತ ಹೇಳೋಕ್ಕೆ ಇನ್ನೊಂದು. ಈ 9 ಸೆಂಟೆನ್ಸ್ಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಇಂಗ್ಲೀಷು ತುಂಬ ಆರಾಮಾಗಿ ಬರುತ್ತೆ. 10th ಸೆಂಟೆನ್ಸ್ ಐ ಹ್ಯಾವ್ ಬೀನ್ ಓಪನಿಂಗ್, ನಾನು ಓಪನ್ ಮಾಡ್ತಾನೇ ಇದ್ದೀನಿ, ಓಪನ್ ಮಾಡ್ತಾನೇ ಇದ್ದೆ, ಓಪನ್ ಮಾಡ್ತಾನೇ ಇರ್ತೀನಿ. 12 ಸೆಂಟೆನ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಮಾತಾಡೋದು. ಇದನ್ನು ನಾವು ಬೇರೆ ಬೇರೆ ವರ್ಬ್ಗಳ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಕನಿಷ್ಠ ನಾವು ಒಂದು 10-15 ಬೇರೆ ಬೇರೆ ವಾಕ್ಯಗಳು. ಇದೇ ವಿಡಿಯೋದ ಕೊನೆಯಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವು ಸೆಂಟೆನ್ಸ್ ಕೊಡ್ತೀನಿ. ಈ ಥರ ನೀವು 1ರಿಂದ 12, 1ರಿಂದ 20, 1ರಿಂದ 35 ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ 80% ಆಫ್ ಇಂಗ್ಲೀಷ್ ನಿಮಗೆ ಬರುತ್ತೆ. ಇದು ನನ್ನ ಮಾತು ಸುಳ್ಳಲ್ಲ, ಇದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ, ನನ್ನ ಮೇಲೆ ಪ್ರಯೋಗ ಮಾಡಿ ಕಂಡುಕೊಂಡಿರ್ತಕ್ಕಂಥ ಸತ್ಯ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಇನ್ನು 13ರಿಂದ 20 ದಿಸ್ ಡೋರ್ ಈಸ್ ಓಪನ್ ಬೈ ಮೀ, ಇದು ಪ್ಯಾಸಿವ್ ವಾಯ್ಸ್. ದಿಸ್ ಡೋರ್ ವಾಸ್ ಓಪನ್ ಬೈ ಮೀ, ದಿಸ್ ಡೋರ್ ವಿಲ್ ಬಿ ಓಪನ್ ಬೈ ಮೀ. ಇಲ್ಲಿ ನನಗೆ ಇಂಪಾರ್ಟೆನ್ಸ್ಗಿನ್ನ ಡೋರ್ಗೆ ಇಂಪಾರ್ಟೆನ್ಸು. ಬಾಗಿಲು ತೆಗೆದಿದೆ, ಬಾಗಿಲು ತೆಗೆದಿತ್ತು, ಬಾಗಿಲು ತೆಗೆದಿರತ್ತೆ. ಬಾಗಿಲು ತೆಗಿತಾ ಇದೆ, ತೆಗೆಯಲ್ಪಡ್ತಾ ಇದೆ, ಬಾಗಿಲು ತೆಗೆಯಲ್ಪಡ್ತಾ ಇತ್ತು. ಇವೆರಡೇ ಇರೋದು, ಇದಕ್ಕೆ ಫ್ಯೂಚರ್ ಇಲ್ಲ. ದ ಡೋರ್ ಹ್ಯಾಸ್ ಬೀನ್ ಓಪನ್ ಅಂದರೆ ತೆರೆಯಲ್ಪಟ್ಟಿದೆ, ತೆರೆಯಲ್ಪಟ್ಟಿತ್ತು, ತೆರೆಯಲ್ಪಟ್ಟಿರುತ್ತದೆ. ಈ ಸೆಂಟೆನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ವರ್ಡ್ಗಳ ಮೇಲೆ, ಬೇರೆ ಬೇರೆ ವರ್ಬ್ಗಳ ಮೇಲೆ ನೀವು ಪ್ರಯೋಗ ಮಾಡಿ, ನಿಮ್ಮ ಇಂಗ್ಲೀಷು ತುಂಬ ಇಂಪ್ರೂವ್ ಆಗುತ್ತೆ. 21 to 35 ನೋಡೋಣ ಬನ್ನಿ. ಇದನ್ನು ಈಗಾಗಲೇ ಹೇಳಿರೋದ್ರಿಂದ ರೀಕ್ಯಾಪ್ ಅಂತ ಕರೆದಿದ್ದೀನಿ. ಕ್ಯಾನ್ ಯು ಟೆಲ್ ಮಿ ದ ಡಿಫ್ರೆನ್ಸ್ ಅಮಾಂಗ್ ಐ ವಿಲ್ ಟೆಲ್ ಯು, ಐ ವುಡ್ ಟೆಲ್ ಯು, ಐ ವುಡ್ ಹ್ಯಾವ್ ಟೋಲ್ಡ್ ಯು. ಈ ವಿಲ್, ವುಡ್ ಮತ್ತು ವುಡ್ ಹ್ಯಾವ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಕಂಡೀಷನಲ್ಸ್ಗೆ ಹೋಗಬೇಕಾಗತ್ತೆ. ಕಂಡೀಷನಲ್ಸ್ ಅಂತ ಒಂದು ರೀಸೆಂಟ್ ವಿಡಿಯೋ ನೀವು ನೋಡಿರ್ಬೋದು. ಅದಕ್ಕೂ ಮುಂಚೆ 1 to 20, 21 to 35 ಈ ವಿಡಿಯೋದಲ್ಲಿ ಕೂಡ ನಾನು ಇದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ಅದನ್ನೇ ಮಾಡಿದ್ರೆ ಸಮಯ ನಿಮಗೆ ವ್ಯರ್ಥ ಆಗುತ್ತೆ. ಹಾಗಾಗಿ ನಾವು ಇವತ್ತು ತುಂಬ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು 36 to 50. ಅದಕ್ಕೆ ಹೋಗೋಣ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಿಲ್, ವುಡ್ ಮತ್ತು ವುಡ್ ಹ್ಯಾವ್. ಇಫ್ ಯು ಆಸ್ಕ್ ಮೀ ಐ ವಿಲ್ ಟೆಲ್ ಯು, ಇಫ್ ಯು ಆಸ್ಕ್ಡ್ ಮೀ ಐ ವುಡ್ ಟೆಲ್ ಯು, ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಐ ವುಡ್ ಹ್ಯಾವ್ ಟೋಲ್ಡ್ ಯು. ಈ 3 ಸೆಂಟೆನ್ಸ್ಗಳನ್ನ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ನನ್ನ 21ರಿಂದ 35 ಇನ್ನೊಂದು ವಿಡಿಯೋ ಇದೆ, ಅಲ್ಲಿ ನೋಡಿ, ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ವಿಸ್ತೃತವಾಗಿ ಅಂದರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಗಮನಿಸಿ. ಇಫ್ ಯು ಆಸ್ಕ್ ಮೀ ಐ ವಿಲ್ ಓಪನ್ ದ ಡೋರ್. ನೀವೀಗ ಕೇಳಿದ್ರೆ ನಾನು ಓಪನ್ ಮಾಡ್ತೀನಿ, ಕೇಳಿದ್ರೆ ಮಾಡ್ತಿದ್ದೆ. ಇಫ್ ಯು ಆಸ್ಕ್ಡ್ ಮೀ ಪಾಸ್ಟ್ ಟೆನ್ಸ್ ಇದೆ ನೋಡಿ, ಇಲ್ಲಿ ರೆಡ್ ಕಲರ್ ಇರೋದು, ಬ್ಲೂನಲ್ಲಿರೋದು ಪ್ರೆಸೆಂಟ್ ಟೆನ್ಸ್ ಇದೆ. ಅದಕ್ಕೊಂದು ಫ್ಯೂಚರು, ಪಾಸ್ಟ್ಗೆ ಒಂದು ಫ್ಯೂಚರು, ಪ್ರೆಸೆಂಟ್ಗೆ ಒಂದು ಫ್ಯೂಚರ್. ಅಂದರೆ ಏನಂದರೆ ಇವತ್ತಿಗೆ ನಾಳೆ ಫ್ಯೂಚರು, ನೆನ್ನೆಗೆ ಇವತ್ತು ಫ್ಯೂಚರ್ ಆಗಿತ್ತಲ್ವಾ ಹಿಂದೆ, ನೆನ್ನೆಗೆ ಇವತ್ತು ಫ್ಯೂಚರ್ ಆಗಿತ್ತು. ಅದು ನೆನ್ನೆ ಅನ್ನೋದು ಪಾಸ್ಟ್ ಟೆನ್ಸ್. ಆಸ್ಕ್ಡ್, ವುಡ್, ನೆನ್ನೆಗೆ ಇವತ್ತು ಫ್ಯೂಚರ್ ಆಗಿತ್ತು, ಮೊನ್ನೆಗೆ ನೆನ್ನೆ ಫ್ಯೂಚರ್ ಆಗಿತ್ತು. 2018 2019ಗೆ ಪಾಸ್ಟ್ ಆಗಿತ್ತು, 2019 2018ಗೆ ಫ್ಯೂಚರ್ ಆಗಿತ್ತು. ಆದರೆ ಹಾಗೆ ಪ್ರತಿ ವರ್ಷ, ಪ್ರತಿ ಇಯರ್, ಮುಂದಿನ ವರ್ಷಕ್ಕೆ ಅದು ನಾವು ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ನ ಅರ್ಥ ಮಾಡ್ಕೊಳ್ಬೋದು. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ಇದು ಸಿಂಪಲ್. ಇವಾಗ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸ್ ಅರ್ಥ ಆಯಿತು.
ತುಂಬ ಹಳೆಯ ಪಾಸ್ಟ್. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಹ್ಯಾಡ್ ಹ್ಯಾವ್ ಓಪನ್ ದ ಡೋರ್, ಅಂದರೆ ಸಾಧ್ಯತೆ ಈಗಿಲ್ಲ, ಮಾಡಿಬಿಡ್ತಿದ್ದೆ ಅಂತ ಹೇಳಲಿಕ್ಕೆ ಇರ್ತಕ್ಕಂಥ ಸೆಂಟೆನ್ಸ್ ಇದು. ಹಾಗೆ ಇಫ್ ಯು ಆಸ್ಕ್ ಮೀ ಐ ಶಲ್ ಓಪನ್ ದ ಡೋರ್, ಇಫ್ ಯು ಆಸ್ಕ್ ಮೀ ಐ ಶುಡ್ ಓಪನ್ ದ ಡೋರ್, ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಐ ಶುಡ್ ಹ್ಯಾವ್ ಓಪನ್ ದ ಡೋರ್. ಇದು 21ರಿಂದ 35ನೇ ಸೆಂಟೆನ್ಸಲ್ಲಿ ನಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ಗಮನ ಕೊಡಿ. ಹಾಗೆ ನೋಡ್ತಾ ಬನ್ನಿ. ಇಫ್ ಯು ಆಸ್ಕ್ ಮೀ ಐ ಮೇ ಓಪನ್ ದ ಡೋರ್, ಮಾಡಬಹುದು ಅಂತ ಹೇಳಲಿಕ್ಕೆ ಹಾಗೆ ಹೇಳ್ತೀನಿ ಅಂತ. ಇಫ್ ಯು ಆಸ್ಕ್ ಮೀ ಐ ಮಸ್ಟ್ ಓಪನ್ ದ ಡೋರ್, ನೀನು ಕೇಳಿದ್ರೆ ನಾನು ಮಾಡಲೇಬೇಕಪ್ಪ ಅಂತ ಹೇಳೋ ಅರ್ಥ ಇದು. 35th ಸೆಂಟೆನ್ಸ್ಗೆ ಇಫ್ ಅನ್ನುವಂಥ ಕ್ಲಾಸ್ ಸರಿ ಹೋಗೋದಿಲ್ಲ, ಅದಕ್ಕೆ ನಾನು ಇಫ್ ಕ್ಲಾಸ್ನ ಸೇರಿಸಿಲ್ಲ. ಈಗ ಆ್ಯಕ್ಚುಲ್ ಈ ವಿಡಿಯೋದರ ವಿಶೇಷತೆ ಬಗ್ಗೆ ನಾನು ಇವತ್ತು ಹೇಳಬೇಕು ನಾನು. ಸೊ ಪ್ಲೀಸ್ ನೋಟ್ ದ ನೆಸೆಸಿಟಿ ಆಫ್ ದಿ ವರ್ಡ್ ಇಫ್ ಕ್ಲಾಸ್ ಇನ್ ಪ್ಯಾಸಿವ್ ವಾಯ್ಸ್. ಇವತ್ತು ಪ್ಯಾಸಿವ್ ವಾಯ್ಸ್ ಕಡೆ ಒಂದು ರೀತಿ ಗಮನ ಕೊಡೋಣ. ನಾವು ಈಗಾಗಲೇ ಪ್ಯಾಸಿವ್ ವಾಯ್ಸ್ ಅಂದರೆ ಏನಂತ ನೋಡಿದ್ದೀವಿ. ನಾವು 3-4 ವಿಡಿಯೋಗಳಲ್ಲಿ ಪ್ಯಾಸಿವ್ ವಾಯ್ಸ್ ಯಾಕೆ ಬೇಕು ಅಂತ ಒಂದು ವಿಡಿಯೋ, 3 ಥರದ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಸೆಂಟೆನ್ಸ್ಗಳಿಗೆ, ಕಂಟಿನ್ಯೂಸ್ ಟೆನ್ಸ್ಗಳಿಗೆ ಮತ್ತು ಪರ್ಫೆಕ್ಟ್, ಈ 3ರಲ್ಲೂ ನಾವು ನೋಡಿದ್ದೀವಿ. 4 ವಿಡಿಯೋ ನೋಡಿದ್ದೀವಿ. ಈಗ ಇದು ತುಂಬ ಸುಲಭ ಆಗುತ್ತೆ ಈ ವಿಡಿಯೋ ನೋಡೋದು. ಆ 4 ವಿಡಿಯೋ ನೋಡಿದ್ಮೇಲೆ ಬನ್ನಿ ನೋಡೋಣ. ಇಫ್ ಐ ಆಮ್ ಆಸ್ಕ್ಡ್ ದ ಡೋರ್ ವಿಲ್ ಬಿ ಓಪನ್ಡ್. ನಾನೇನಾದರೂ ಕೇಳಲ್ಪಟ್ಟರೆ ಬಾಗಲು ತೆರೆಯಲ್ಪಡುತ್ತದೆ. ಅಂದರೆ ಎಲ್ಲವೂ ಪ್ಯಾಸಿವ್ ವಾಯ್ಸಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಇಫ್ ಐ ವಾಸ್ ಆಸ್ಕ್ಡ್, ನಾನು ಕೇಳಲ್ಪಟ್ಟಿದ್ರೆ ಬಾಗಿಲು ತೆರೆಯಲ್ಪಟ್ಟಿರ್ತಿತ್ತು. ನಾನು ಕೇಳಲ್ಪಟ್ಟಿದ್ದಿದ್ರೆ ಬಾಗಿಲು ತೆರೆಯಲ್ಪಟ್ಟಿರ್ತಿತ್ತು. ಅಂದರೆ ವುಡ್ ಹ್ಯಾವ್ ಬೀನ್, ಈಗಾಗಲೇ ಆಗ್ಬಿಡ್ತಿತ್ತು ಅನ್ನೋದರ ಒಂದು ಅರ್ಥನ ನಾವಿಲ್ಲಿ ಕೊಡ್ತೀವಿ. ಇಫ್ ಐ ಆಮ್ ಆಸ್ಕ್ಡ್ ದ ಡೋರ್ ಶಾಲ್ ಬಿ ಓಪನ್ಡ್. ಇಫ್ ಐ ವಾಸ್ ಆಸ್ಕ್ಡ್ ದ ಡೋರ್ ಶುಡ್ ಬಿ ಓಪನ್ಡ್. ಇಲ್ಲಿ ಶುಡ್ ಅನ್ನೋದು ಒಂದು ಆಬ್ಲಿಗೇಷನ್, ಒಂದು ಕಂಪಲ್ಷನ್ ಮೇಲೆ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಶುಡ್ ಹ್ಯಾವ್ ಬೀನ್ ಓಪನ್ಡ್. ಇಫ್ ಐ ಆಮ್ ಆಸ್ಕ್ಡ್, ನಾನು ಕೇಳಲ್ಪಟ್ಟಿದ್ರೆ ಬಾಗಿಲು ತೆರೆಯಲ್ಪಟ್ಟಿರುತ್ತೆ. ಇಫ್ ಐ ವಾಸ್ ಆಸ್ಕ್ಡ್ ದ ಡೋರ್ ಶುಡ್ ಬಿ ಓಪನ್ಡ್. ತೆರೆಯಲ್ಪಡಲೇ ಬೇಕಾಗಿರ್ತಿತ್ತು, ತಡೆಯಲ್ಪಟ್ಟಿರ್ತಿತ್ತು. 3rd ಸೆಂಟೆನ್ಸ್ ಇದೆಯಲ್ಲ, 41th ಸೆಂಟೆನ್ಸ್ ಇದೆಯಲ್ಲ. ಇಫ್ ಐ ಹ್ಯಾಡ್ ಬೀನ್ ಆಸ್ಕ್ಡ್, ನಾನೇನಾದರೂ ಕೇಳಲ್ಪಟ್ಟಿದ್ದಿದ್ರೆ ತೆರೆಯಲ್ಪಟ್ಟಿರ್ತಿತ್ತು. ಸೊ ದಿಸ್ ಇಸ್ ಹೌ ದ ಸೆಂಟೆನ್ಸ್ ಶುಡ್ ಬಿ ಅಂಡರ್ಸ್ಟುಡ್. ಇಫ್ ಐ ಆಮ್ ಆಸ್ಕ್ಡ್ ದ ಡೋರ್ ಕ್ಯಾನ್ ಬಿ ಓಪನ್ಡ್ ಬೈ ಮೀ. If I was asked, the door could be opened by me. If I had been asked, the door could have been opened by me. ಇಲ್ಲಿ ಕ್ಯಾನ್ ಕುಡ್ ಅನ್ನೋದು ಸಾಧ್ಯತೆ ಬಗ್ಗೆ ಹೇಳ್ತೀವಿ, ಪಾಸಿಬಿಲಿಟಿ ಅಷ್ಟೇ ಅಲ್ಲ, ನನ್ನ ಕೈಲಿ ಆಗ್ತಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ತೀವಿ. ಇಫ್ ಐ ಆಮ್ ಆಸ್ಕ್ಡ್ ದ ಡೋರ್ ಕ್ಯಾನ್ ಬಿ ಓಪನ್, ನೀನು ಕೇಳಿದ್ರೆ, ನಾನು ಕೇಳಲ್ಪಟ್ಟಿದ್ರೆ ಇಲ್ಲಿ ಡೋರು ತೆರೆಯೋಕ್ಕೆ ಆಗ್ತಿತ್ತು. ಕುಡ್ ಬಿ ಓಪನ್ಡ್, ಇಲ್ಲಿ ಕ್ಯಾನ್ ಆಗತ್ತೆ, ಕುಡ್ ಆಗ್ತಿತ್ತು, ಸಾಧ್ಯ. ಕುಡ್ ಹ್ಯಾವ್ ಬೀನ್ ಅನ್ನೋದು ಇಲ್ಲಿ ಆಗ್ತಿರ್ತಿತ್ತು. ಈ 3 ಸಾಧ್ಯತೆಗಳ ಬಗ್ಗೆನೇ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಮೇ ಅನ್ನೋದೊಂದು ಪಾಸಿಬಿಲಿಟಿ, ಬಹುದು ಅಂತ ಹೇಳ್ತೀವಿ. ಪಡಬಹುದಿತ್ತು, ತೆರೆಯಲ್ಪಡಬಹುದಿರ್ತಿತ್ತು. ಈ ಥರದ ಸೆಂಟೆನ್ಸ್ಗಳಿದು. ತೆರೆಯಲ್ಪಡಬೇಕು, ಮಸ್ಟ್ ಬಿ. ಓಕೆ, ಹ್ಯಾಡ್ ಟು ಬಿ. ಇದು ಮಸ್ಟ್ಗೆ, ಕ್ಯಾನ್ಗೆ ಕುಡ್ ಇದ್ದಾಗೆ, ಶೆಲ್ಗೆ ಶುಡ್ ಇದ್ದಾಗೆ, ವಿಲ್ಗೆ ವುಡ್ ಇದ್ದಾಗೆ, ಮಸ್ಟ್ಗೆ ಅದರದ್ದೇ ಆದಂಥ ಒಂದು ಪದ ಇಲ್ಲ. ಇದನ್ನು ನಾವು ಹ್ಯಾವ್ ಟು ಅನ್ನೋದನ್ನು ಪಾಸ್ಟನ್ನೇ ಇದಕ್ಕೆ ತೊಗೊಳ್ತೀವಿ ನಾವು. ಇಲ್ಲೊಂದು ಆಬ್ಲಿಗೇಷನ್ ಇದೆ. ದ ಡೋರ್ ಮಸ್ಟ್ ಹ್ಯಾವ್ ಬೀನ್ ಓಪನ್ಡ್. 50ನೇ ಸೆಂಟೆನ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ದ ಡೋರ್ ಮಸ್ಟ್ ಹ್ಯಾವ್ ಬೀನ್ ಓಪನ್ಡ್ ಅಂತಂದರೆ ಎಲ್ಲೋ ಬಾಗಿಲು ತೆರೆದಿದೆ ಅಂತ ಅನಿಸುತ್ತೆ. ತೆರೆದಿರಬೇಕು, ಬಾಗಿಲು ತೆರೆದಿರಬೇಕು, ಅದಕ್ಕೆ ಅನಿಸುತ್ತೆ. ಇಲ್ಲಿ ಬೆಕ್ಕುಗಳು ಓಡಾಡ್ತಾ ಇವೆ, ಹಾಲಿನ ಪಾತ್ರೆಗೆ ಮುಚ್ಚಿರ್ತಕ್ಕಂಥ ತಟ್ಟೆ ಬಿದ್ದೋಗಿದೆ, ಹಾಲು ಕುಡಿದಾಗ ಅನಿಸುತ್ತೆ. ಈ ಥರ ಹೇಳಬೇಕಾದ್ರೆ ಎಲ್ಲೋ ಬಾಗಿಲು ತೆಗೆದಿದೆ ಅನಿಸುತ್ತೆ. ಅಂದರೆ ನನಗೆ ಗೊತ್ತಿಲ್ಲ, ದ ಡೋರ್ ಮಸ್ಟ್ ಹ್ಯಾವ್ ಬೀನ್ ಓಪನ್ಡ್. ನನಗೆ ಗೊತ್ತಿಲ್ಲ, ಮಸ್ಟ್ ಹ್ಯಾವ್ ಬೀನ್ ಓಪನ್ಡ್ ಅಂದರೆ ಎಲ್ಲೋ ಏನೋ ಇರಬೇಕು ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದೊಂದು ಸೆಂಟೆನ್ಸ್ನ ನೀವು 1ರಿಂದ 20 ಮೊದಲು ಮಾಡಿ, ಆಮೇಲೆ 1ರಿಂದ 35 ಮಾಡಿ, ಆಮೇಲೆ 1ರಿಂದ 50 ಮಾಡಿ. ಪ್ರತಿ ಸೆಂಟೆನ್ಸ್ನೂ ನೀವು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದೊಂದು ಸೆಂಟೆನ್ಸ್ ಮೇಲೂ ನೀವು 50 ಸೆಂಟೆನ್ಸ್ನ ಮಾಡಿದ್ರೆ, ಕನಿಷ್ಠ ಇಷ್ಟು ಸೆಂಟೆನ್ಸ್ ಮೇಲಾದರೂ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇಂಗ್ಲೀಷ್ ನಿಮ್ಮದಾಗತ್ತೆ.
ನಿಮಗೋಸ್ಕರ ಕೊಟ್ಟಿರ್ತಕ್ಕಂಥ ಈ ಸೆಂಟೆನ್ಸ್ಗಳನ್ನು ನೀವು 1 ರಿಂದ 50 ಪ್ರಾಕ್ಟೀಸ್ ಅಲೋನ್ ಕ್ಯಾನ್ ಹೆಲ್ಪ್ ಯು. ಪ್ರಾಕ್ಟೀಸ್ ಕ್ಯಾನ್ ಟ್ರೈನ್ ಯುವರ್ ಪೆನ್. ಪ್ರಾಕ್ಟೀಸ್ ಕ್ಯಾನ್ ಟ್ರೈನ್ ಯುವರ್ ಟಂಗ್. ಇಫ್ ದ ಪೆನ್ ಇಸ್ ಟ್ರೈನ್ಡ್, ಯು ನೋ ಹೌ ಟು ರೈಟ್ ದ ಸೆಂಟೆನ್ಸಸ್. ರಿಟನ್ ಸ್ಪೋಕನ್ ಇಂಗ್ಲಿಷ್ ನಿಮಗೆ ಗೊತ್ತಾಗತ್ತೆ. ಆದರೆ ನೀವು ಮಾತಾಡೋದನ್ನು ಕಲಿಬೇಕಂದ್ರೆ ಯುವರ್ ಲ್ಯಾಂಗ್ವೇಜ್ ಮಸ್ಟ್ ಬಿ ಟ್ರೈನ್ಡ್. ಸೊ ಇವಿಷ್ಟನ್ನು ನೀವು ಮಾಡ್ತಾ ಬಂದರೆ ಖಂಡಿತ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Put your valuable comments. See you in the next video. Till then, keep smiling and keep learning. Thanks for watching. Please put your valuable comments. See you in the next video. Till then, keep smiling and keep learning.